ದಿನಮಾನಗಳಲ್ಲಿ ಏನು ಪಠ್ಯಕ್ರಮದಲ್ಲಿ ನೈತಿಕತೆ ಬಗ್ಗೆ ಪಠ್ಯಕ್ರಮನ ತರೋದು ಕಡ್ಡಾಯ ಅನಿಸುತ್ತೆ ಅಲ್ವಾ? ಖಂಡಿತ ನೈತಿಕತೆ ಇಲ್ಲದೆ ಇದ್ರೆ ಸಮಾಜದಲ್ಲಿ ಇದಕ್ಕೆ ಸಾಧ್ಯವಿಲ್ಲ. ಎಲ್ಲ ತಪ್ಪು ಸರಿಗೆ ನೈತಿಕತೆ ಮೂಲವಾಗಿದೆ. ಅದು ತಪ್ಪಾಗಿದ್ದರೆ ಅದರಿಂದ ಇತರರಿಗೆ ಮಾತ್ರ ತಪ್ಪಾಗುವುದಲ್ಲ, ಸಮಾಜಕ್ಕೆ ಎಲ್ಲರಿಗೂ ಕೂಡ ಅದರ ಪರಿಣಾಮ ಬೀಳ್ತದೆ. ಅದರಿಂದ ನೈತಿಕತೆ ಅಂದ್ರೆ ಒಳ್ಳೆ ರೀತಿಯಲ್ಲಿ ಸಾಮಾಜಿಕ ಜೀವನ ನಡೆಸಬೇಕು ಅನ್ನೋದು ನೈತಿಕತೆಯ ಅರ್ಥ. ಆ ನೈತಿಕತೆ ಎಲ್ಲರಲ್ಲೂ ಇರಬೇಕು. ಮತ್ತೆ ಇವತ್ತಿನ ಯುವ ಪೀಳಿಗೆ ಏನಿದ್ದಾರೆ ಅವರು ರಾಜಕೀಯ ಕ್ಷೇತ್ರಕ್ಕೆ ಹೆಚ್ಚಾಗಿ ಬಂದ್ರೆ ಮತ್ತೆ ಎಕ್ಸಿಕ್ಯೂಟಿವ್ ಕಾರ್ಯಾಂಗಕ್ಕೆ ಹೆಚ್ಚಾಗಿ ಬಂದ್ರೆ ಅವರೊಂದು ಆದರ್ಶಗಳು ಇಟ್ಕೊಂಡು ಕೆಲಸ ಮಾಡ್ತಾ ಹೋದ್ರೆ ಅದೇನಾದ್ರೂ ಸರಿ ಹೋಗುತ್ತೆ ಅಂತ ಇವತ್ತು ಖಂಡಿತವಾಗಿಯೂ ಎಲ್ಲ ಏನೇನಂದ್ರೆ ಚುನಾವಣೆಗೆ ನಿಲ್ಲಬೇಕು, ಚುನಾವಣೆಗೆ ನಿಲ್ಲುವ ಶಕ್ತಿ ಇಲ್ಲದವರು ಸರ್ಕಾರಿ ನೌಕರರಾಗಬೇಕಂತ ಇವಾಗ ಎಲ್ಲರ ಪ್ರಯತ್ನ ಆಗ್ತಾ ಇದೆ. ಅದು ಒಳ್ಳೆ ವಿಚಾರ. ಇವತ್ತು ಕೂಡ ರಾಜಕೀಯಕ್ಕೆ ಪ್ರಾಮಾಣಿಕತೆಯಿಂದ ಸೇವೆ ಮಾಡುವ ಇಚ್ಛೆ ಇದ್ದವರು ಮಾತ್ರ ಚುನಾವಣೆಗೆ ಬರಬೇಕು ಹೊರತು ತಮ್ಮ ಜೀವನದ ಅಭಿವೃದ್ಧಿಗೆ ಅಲ್ಲ. ರಾಜಕೀಯ ಅಂದ್ರೆ ಒಂದು ಕಾಲದಲ್ಲಿ ಸೇವೆ ಆಗಿತ್ತು, ಇವತ್ತು ಆಗಿಲ್ಲ. ಇವತ್ತು ಬೇರೆ ರೀತಿಯಲ್ಲಿದೆ.